ಹಾಯ್ ಹಾಯ್ ಜೋ ಲೈಫ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇದೇ ಫಸ್ಟ್ ಟೈಮ್ ಕುಕ್ಕಿಂಗ್ ವಿಡಿಯೋ ಮಾಡ್ತಾಯಿದ್ದೀನಿ ಈ ಚಾನಲಲ್ಲಿ. ಎಲ್ಲರೂ ಸಪೋರ್ಟ್ ಮಾಡಿ. ಏನಂದರೆ ತುಂಬ ಡಯಟ್ ಮೇಂಟೈನ್ ಮಾಡೋರಿಗೆ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಯಾವ ತರಹ ತಿಂಡಿ ಮಾಡ್ಕೋಬೇಕು ಅಂತೇಳಿ ಕೇಳ್ತಾ ಇರ್ತಾರೆ. ನಾನು ನನ್ನ ಡಯಟ್ ಪ್ಲ್ಯಾನಿಂಗ್ ಏನಪ್ಪ ಅಂದರೆ, ನಾನು ಬೆಳಗ್ಗೆ ಎದ್ದು ತಿನ್ನುವಂತಹ ಒಂದು ಬ್ರೇಕ್ಫಾಸ್ಟನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಇದು ಆಮ್ಲೆಟ್ ಥರನೇ ಆಗುತ್ತೆ, ಬಟ್ ತಿನ್ನಕ್ಕಂತೂ ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಹೆಲ್ತಿಯಾಗಿರುತ್ತೆ. ನೀವು ಕೂಡ ಮನೇಲಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನಾನು ಪಾಲಕ್ ಸೊಪ್ಪು ಇದೆಯಲ್ವ, ಪಾಲಕ್ ಸೊಪ್ಪು ಮತ್ತು ಅಂದರೆ ಸ್ಪಿನೀಚು ಮತ್ತು ಮೊಟ್ಟೆ, ಆನಿಯನ್ನು, ಸ್ವಲ್ಪ ಕೊರಿಯಂಡರ್ ಲೀವ್ಸ್ ಅಂದರೆ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಚಿಲ್ಲಿ, ಚಿಕ್ಕ ಕಟ್ ಮಾಡಿರೋ ಚಿಲ್ಲಿ, ಸ್ವಲ್ಪ ಟೊಮಟೊ, ಒಂದು ಹಾಫ್ ಭಾಗ ಟೊಮಟೊ ತಗೊಂಡಿದ್ದೀನಿ, 4 ಮೊಟ್ಟೆ ತಗೊಂಡಿದ್ದೀನಿ. ಆನಿಯನ್ನು ನಿಮಗೆ ಹೆಚ್ಚಿಗೆ ಬೇಕು ಅಂತಂದರೆ 2 ಆದರೂ ತೊಗೋಬೋದು, ನಿಮ್ಮ ಇಷ್ಟ. ನಾನು ದೊಡ್ಡದಾಗಿರುವಂಥ ಒಂದು ದೊಡ್ಡ ಈರುಳ್ಳಿನ ಚಿಕ್ಕ ಕಟ್ ಮಾಡ್ಕೊಂಡಿದ್ದೀನಿ, 4 ಮೊಟ್ಟೆ ತಗೊಂಡಿದ್ದೀನಿ. ಈಗ ಇದು ಹೇಗೆ ಮಾಡೋದು ಪ್ರೊಸೀಜರ್ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ತುಂಬಾ ಹೆಲ್ತಿಯಾಗಿರುತ್ತೆ, ಡಯಟ್ ಮಾಡೋರಿಗೆ ತುಂಬ ಹೆಲ್ಪ್ ಆಗುತ್ತೆ ಈ ರೆಸಿಪಿ. ನಾನು ಒಂದು ಬೋಲ್ ತಗೊಂಡಿದ್ದೀನಿ. ಈ ಬೋಲಿಗೆ ಇವಾಗ ಈ ಬೋಲಲ್ಲಿ ನಾನು ಎಲ್ಲದನ್ನು ಫಸ್ಟು ಹಾಕ್ತೀನಿ. ಆನಿಯನ್ ಹಾಕಿದ್ದೀನಿ ನೋಡಿ, ಆನಿಯನ್ ಹಾಕಿದ್ದೀನಿ. ಸ್ಪಿನಿಚ್ ಮತ್ತು ನಮ್ಮ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ನೋಡಿ. ಸ್ಪಿನಿಚು ಮತ್ತು ಕೊತ್ತಂಬರಿ ಸೊಪ್ಪು. ಸ್ಪಿನಿಚು ನಿಮಗೆ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಕೋಬೋದು, ಪಾಲಕ್ ಸೊಪ್ಪನ್ನು ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಕೋಬೋದು, ಸ್ವಲ್ಪ ಬೇಕು ಅಂದರೆ ಸ್ವಲ್ಪ ಹಾಕ್ಕೋಬೋದು. ನಾನು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಗ್ರೀನ್ ಚಿಲ್ಲಿ ಅಂದರೆ ಖಾರಕ್ಕೆ, ಅಂದರೆ ಖಾರ ಎಷ್ಟು ಬೇಕಷ್ಟು, ನಿಮಗೆ ಸ್ಪೈಸಿ ಎಷ್ಟು ಬೇಕಷ್ಟು ಗ್ರೀನ್ ಚಿಲ್ಲಿ ಹಾಕ್ಕೊಳ್ಳಿ. ನಾನು 2 ಹಾಕ್ಕೊಂಡಿದ್ದೀನಿ. ಒಂದು 1/4 ಭಾಗವಷ್ಟು ಟೊಮೊಟೊ ಹಾಕ್ಕೊಂಡಿದ್ದೀನಿ. ಸ್ವಲ್ಪ 1/4 ಭಾಗ ಹಾಕ್ಕೊಳ್ಳಿ, ಜಾಸ್ತಿ ಹಾಕೋಬೇಡಿ. ಟೊಮೊಟೊ ಜಾಸ್ತಿ ಹಾಕೊಂಡ್ರೆ ಒಂಥರ ನೀರು ಹೊಡೆಯುತ್ತಲ್ವ, ನೀವು ತೆಗಿಯತ್ತಿಗೆ ಆಮ್ಲೆಟನ್ನು ಬರಲ್ಲ, ಕಟ್ಟಾಗೋಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಟೊಮೊಟೊನ ಸ್ವಲ್ಪ ಒಂದು 1/4 ಭಾಗ ಹಾಕ್ಕೊಳ್ಳಿ. 4 ಮೊಟ್ಟೆ ಹಾಕ್ಕೊಂಡಿದ್ದೀನಿ ನೋಡಿ, 4 ಮೊಟ್ಟೆ ಹಾಕ್ಕೊಂಡಿದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ಕೊಳ್ತೀನಿ. ರುಚಿಗೆ ತಕ್ಕ ಸಾಲ್ಟ್ ಹಾಕ್ಕೊಳ್ತಾ ಇದ್ದೀನಿ ನಾನು. ನಿಮ್ಗೆ ಎಷ್ಟು ಬೇಕಷ್ಟು, ಅಂದರೆ ಸ್ವಲ್ಪ ಸಾಲ್ಟ್ ಕಮ್ಮಿನೇ ಹಾಕ್ಕೊಳ್ಳಿ, ಯಾಕೆಂದರೆ ಎಗ್ ಐಟಮ್ಸ್ ಏನೇ ಮಾಡೋತ್ತಿಗೂ ಸಾಲ್ಟು ಸ್ವಲ್ಪ ಕಮ್ಮಿನೇ ಹಾಕ್ಕೋಬೇಕು. ಇವಾಗ ಸಾಲ್ಟ್ ಹಾಕ್ಕೊಂಡಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ನೋಡಿ. ನೀಟಾಗಿ ಈ ರೀತಿ ಬೀಟ್ ಮಾಡ್ಕೋಬೇಕು, ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾವೀಗ ತವನ ಬಿಸಿಗಿಡಬೇಕು. ಸ್ಟವ್ ಆನ್ ಮಾಡಿಬಿಟ್ಟು ತವ ಇಡ್ತಾ ಇದ್ದೀನಿ. ತವ ಬಿಸಿ ಆಗಲಿ, ಸ್ವಲ್ಪ ತವ ಬಿಸಿ ಆಯಿತು. ಈಗ ಸ್ವಲ್ಪ ನಾನು ಆಯಿಲ್ ಹಾಕ್ತೀನಿ. ನೋಡಿ, ಆಯಿಲ್ ಹಾಕಿದೆ. ಇವಾಗ ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಿಬಿಟ್ಟು ಈ ಆಯಿಲ್ನ ನಾನು ಬೇರೆ ಒಂದು ಇದಕ್ಕೆ ಹಾಕ್ತೀನಿ ನೋಡಿ. ನೀಟಾಗಿ ಕಾಯಿಲೆ ಇದು. ಎಣ್ಣೆ ಬಿಸಿ ಆದಮೇಲೆ ನಾವು ಮಿಕ್ಸ್ ಮಾಡಿಟ್ಟಿರುವಂತಹ ಐಟಮ್ ಇದರೊಳಗಡೆ ಹಾಕೋಣ. ನೋಡಿ, ಆಯಿಲ್ ಹೀಟಾಗಿದೆ. ಆಯಿಲ್ ಹೀಟಾದಾಗ ನಾವು ಇದೇನಿದೆ ಇದನ್ನ ನೀಟಾಗಿ ಎಲ್ಲ ಕಡೆ ಮಿಕ್ಸ್ ಮಾಡೋಣ. ಎಲ್ಲ ಕಡೆ ನಾವು ಇದನ್ನು ಸ್ಪ್ರೆಡ್ ಮಾಡೋಣ. ಈ ಥರ ನೀಟಾಗಿ ಈ ಥರ ನಾವು ಸ್ಪ್ರೆಡ್ ಮಾಡೋಣ ನೋಡಿ. ಈ ಥರ ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಬೇಕು. ಈಗ ಲೋ ಫ್ಲೇಮಲ್ಲಿ ನೀಟಾಗಿ ಕುಕ್ ಆಗೋಕ್ಕೆ ಬಿಡಿ. ನೋಡಿ ಎಷ್ಟು ಗ್ರೀನಿಶಾಗಿ ಕಾಣ್ತಾ ಇದೆ. ನಿಜವಾಗ್ಲೂ ಈ ಥರ ಯಾರಾದರೂ ಡಯಟ್ ಮಾಡೋರು ಸ್ಪಿನಿಚ್ ಆಮ್ಲೆಟ್ನ ಮಾಡಿ ತಿನ್ಬೋದು. ನೀಟಾಗಿ ಈ ಥರ ಕುಕ್ ಮಾಡಿ ತಿನ್ನೋದ್ರಿಂದ ನಿಜವಾಗ್ಲೂ ಕೂಡ ಎಂತ ಹೇಳ್ತೀನಿ, ನಮಗೆ ಡಯಟ್ ಫುಡ್ಡು ಆಗುತ್ತೆ, ಹೆಲ್ತಿಗೂ ಕೂಡ ಒಳ್ಳೆಯದು. ನಿಮ್ಮೆಲ್ಲರಿಗೂ ಗೊತ್ತು, ಪಾಲಕ್ ಸೊಪ್ಪು ತುಂಬ ಹೆಲ್ತಿಗೆ ಒಳ್ಳೆಯದು. ಅದೇ ರೀತಿ ಎಗ್ಗು ಕೂಡ ತುಂಬಾ ಟೇಸ್ಟಿಯಾಗೂ ಇರುತ್ತೆ. ಬೆಳಗ್ಗೆ ಟೈಮಲ್ಲಿ ಬ್ರೇಕ್ಫಾಸ್ಟಿಗೆ ತುಂಬ ಟೇಸ್ಟಿಯಾಗಿರುತ್ತೆ. ಇವಾಗ ಕುಕ್ ಆಗ್ತಾಯಿದೆ.
ಮೀಡಿಯಮ್ ಫ್ಲೇಮಲ್ಲಿ ಇಡಬೇಕು, ಯಾಕೆಂದರೆ ನೀಟಾಗಿ ಕುಕ್ ಆಗಬೇಕಿದು. ನೀಟಾಗಿ ಕುಕ್ ಆದಾಗ ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ ಆಲ್ಮೋಸ್ಟು ಆಯಿತಾ, ಕುಕ್ಕಾಗಿದೆ. ಇವಾಗ ಇದನ್ನು ನಾನು ತಿರುಗಿಸಿ ಹಾಕ್ತೀನಿ. ಅಂದರೆ ಒಂದು ಕಡೆ ಭಾಗ ಚೆನ್ನಾಗಿ ಬೆಂದಿದೆ. ಈಗ ಇದನ್ನು ರಿಟರ್ನ್ ಮತ್ತೆ ತಿರುಗಿಸಿ ನಾನು ಹಾಕ್ತೀನಿ. ನೋಡಿ ಯಾವ ಥರ ಕುಕ್ಕಾಗಿದೆ ನೋಡಿ. ಒಂದು ಸೈಡು ಇದೇ ಥರ ಕುಕ್ ಆಗಬೇಕು. ನೀವು ಪಾನಿಂದ ಇದನ್ನು ಮಗ್ಚಾಕ ಅಷ್ಟೊತ್ತಿಗೆ ನೀವು ಸ್ಪೂನಲ್ಲಿ ಮಗ್ಚಾಕಕ್ಕೆ ಹೋಗಬಾರ್ದು, ಒಬ್ಬೊಬ್ರಿಗೆ ಬರಲ್ಲ ಇದು ನೀಟಾಗಿ. ಒಂದು ಪ್ಲೇಟನ್ನು ತೊಗೊಂಡ್ಬಿಟ್ಟು ಆ ಒಂದು ಪಾನಿಗೆ ಅಥವಾ ನೋಡಿ ಈ ಪಾನಿಗೆ ಆ ಪ್ಲೇಟನ್ನು ಈ ಥರ ಮಗ್ಚಾಕ್ಬಿಟ್ಟು ಇದಕ್ಕೆ ತಟ್ಟೆಗೆ ಶಿಫ್ಟ್ ಮಾಡ್ಕೋಬೇಕು. ಮತ್ತು ತಟ್ಟೆಯಿಂದ ತಿರುಗಿಸಿ ಮತ್ತೆ ಪಾನಿಗೆ ಹಾಕ್ಬೇಕು. ನೋಡಿ ನಾನು ಯಾವ ರೀತಿ ಒಂದು ಚೂರು ಕಟ್ಟಾಗದೇ ರೀತಿ ತೆಗೆದಿದ್ದೀನಿ ಅಂತ ನೀವು ನೋಡ್ತಾ ಇದ್ದೀರಲ್ವ. ನೋಡಿ ಒಂದು ಚೂರು ಕೂಡ ಕಟ್ಟಾಗದೇ ರೀತಿ ನಾನು ತೆಗೆದಿದ್ದೀನಿ, ನಿಮಗೆ ಕಾಣಿಸ್ತಾ ಇದೆ ನೋಡಿ. ಈಗ ನಾನು ಇದನ್ನು ಮತ್ತೆ ಇನ್ನೊಂದು ಟ್ರಿಪ್ಪು ಬೇಯೋಕ್ಕೋಸ್ಕರವಾಗಿ ಹಾಕ್ತೀನಿ, ಯಾಕೆಂದರೆ ಒಂದು ಸೈಡ್ ಮಾತ್ರ ಬೆಂದಿದೆ, ಇನ್ನೊಂದು ಸೈಡು ಕೂಡ ಅದು ಕುಕ್ ಆಗಬೇಕು. ಈಗ ಮತ್ತೆ ನಾನು ಪಾನಿಗೆ ಹಾಕ್ತೀನಿ. ನೋಡಿ ಮತ್ತೆ ಸ್ಲೋ ಫ್ಲೇಮಲ್ಲಿ ಮತ್ತೆ ಕುಕ್ ಮಾಡ್ತಾಯಿದ್ದೀನಿ. ಈಗ ಚೆನ್ನಾಗಿ ಕುಕ್ ಆದಮೇಲೆ ಸರ್ವಿಂಗ್ ಮಾಡಿ ತಿನ್ನೋದೇನೆ, ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಮಾಡಿ ತಿನ್ನಿ. ಇವಾಗ ಕುಕ್ ಆಗ್ತಾಯಿದೆ ಇನ್ನೊಂದು ಸೈಡು, ಒಂದು 3 ಮಿನಿಟ್ಸ್ ಕುಕ್ ಆಗಲಿ ನೀಟಾಗಿ. ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ನೋಡಿ, ನೀವೇ ನೋಡ್ತಾ ಇದ್ದೀರಾ ನೋಡಿ ಎಷ್ಟು ನೀಟಾಗಿ ಕುಕ್ ಆಗಿದೆ. ಈಗ ನಾನು ಸರ್ವಿಂಗ್ ಪ್ಲೇಟಿಗೆ ಇದನ್ನು ಶಿಫ್ಟ್ ಮಾಡ್ತೀನಿ. ನೋಡಿ ನೀಟಾಗಿ ಈ ಥರ ತೆಗೆದುಬಿಟ್ಟು ನೋಡಿ ಈ ಥರ ಶಿಫ್ಟ್ ಮಾಡ್ಕೊಳ್ಳೋದೇನೆ. ನೋಡಿ ಎಷ್ಟು ನೀಟಾಗಿ ಬಂತು ನೋಡಿ, ಏನು ಕಟ್ಟಾಗಲಿಲ್ಲ, ಏನೂ ಇಲ್ಲ, ಎಷ್ಟು ನೀಟಾಗಿ ಬಂತು. ತುಂಬ ಟೇಸ್ಟಿಯಾಗಿರುತ್ತೆ ಇದು. ನೋಡಿ ಬೇಕಾದರೆ ನಾನು ಇದು ತಿರುಗಿಸಿ ಕೂಡ ತೋರಿಸ್ತೀನಿ ಎಷ್ಟು ನೀಟಾಗಿ ಕುಕ್ ಆಗಿದೆ ಅಂತ. ನೀವು ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಕುಕ್ ಆಗಿದೆ, ಎಷ್ಟು ನೀಟಾಗಿ ಬಂದಿದೆ ನೋಡಿ. ಎಲ್ಲೂ ಕೂಡ ಕಟ್ಟಾಗದೇ ರೀತಿ ತುಂಬ ನೀಟಾಗಿ ಬಂದಿದೆ. ತುಂಬ ಟೇಸ್ಟಿಯಾಗೂ ಕೂಡ ಇರುತ್ತೆ. ನೀವು ಕೂಡ ಮನೇಲಿ ಮಾಡ್ಕೊಳ್ಳಿ, ತುಂಬ ಟೇಸ್ಟಿಯಾಗಿರುತ್ತೆ. ಪಾಲಕ್ ಆಮ್ಲೆಟ್ನ ಹೇಗೆ ಮಾಡೋದು ಅಂತ ತೋರಿಸಿದೆ. ಇದು ಪಾಲಕ್ ಆಮ್ಲೆಟ್ ಅನ್ನೋದಕ್ಕಿಂತಲೂ ತುಂಬ ಪಾಲಕ್ ಹಾಕಿ ಹೇಗೆ ಒಂದು ಹೆಲ್ತಿಯಾಗಿರೋ ಬ್ರೇಕ್ಫಾಸ್ಟನ್ನು ಮಾಡ್ಕೊಳೋದು ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಮನೇಲಿ ಮಾಡ್ಕೊಳ್ಳಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್. ನೋಡಿ ಇದನ್ನು ನೀಟಾಗಿ ನೀವು ಕಟ್ ಕೂಡ ಮಾಡ್ಕೋಬೋದು. ನೋಡಿ ನಾನು ನಿಮಗೆ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ನೀಟಾಗಿ ಕಟ್ ಮಾಡ್ಕೋಬೋದು ನೋಡಿ. ಈ ಥರ ನೀಟಾಗಿ ನಿಮ್ಗೆ ಎಷ್ಟು ಪೀಸ್ ಬೇಕೋ ಅಷ್ಟು ಪೀಸನ್ನು ನೋಡಿ ನೀಟಾಗಿ ಕಟ್ ಮಾಡ್ಕೋಬೋದು. ಈ ಥರ ಕಟ್ ಮಾಡಿಕೊಂಡು ನೀವು ಎಲ್ಲರಿಗೂ ಒಂದೊಂದು ಪೀಸ್ ಕೊಟ್ಟಬೇಕಾದ್ರೂ ತಿನ್ಬೋದು. ಈ ಥರ ಕಟ್ ಮಾಡಿಬಿಟ್ಟು ಎಲ್ಲರಿಗೂ ಒಂದೊಂದು ಪೀಸ್ ಕೊಟ್ಟು ತಿನ್ಬೋದು. ನೋಡಿ ಈ ಥರ ಎಷ್ಟು ಒಳಗಡೆ ಎಷ್ಟು ಚೆನ್ನಾಗಿ ಕುಕ್ ಆಗಿದೆ, ಎಷ್ಟು ನೀಟಾಗಿ ಬಂದಿದೆ. ಈ ಥರ 4 ಪೀಸಸ್ ಆಗಿ ಕಟ್ ಮಾಡಿಬಿಟ್ಟು ತಿನ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.